ಇನ್ನೊಬ್ಬರು ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಪ್ರವಾಸೋದ್ಯಮ ಸಾರಿಗೆ ವಾಹನ ಮಾಲೀಕರ ಸಂಘದ ಅಧ್ಯಕ್ಷರು ಆದಂತಹ ಭೈರವ ಸಿದ್ದರಾಮಯ್ಯ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ವೆರಿ ಸ್ಯಾಡ್ ನ್ಯೂಸ್ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು. ಯಾಕಂದ್ರೆ 10 ಜನ ಸಜೀವ ದಹನಗೊಂಡಿದ್ದಾರೆ. ಇಂಥದ್ದೊಂದು ದುರಂತಕ್ಕೆ ಇಡೀ ರಾಜ್ಯ ಇವತ್ತು ಸಾಕ್ಷಿ ಹಾಕಿದೆ ಅಂತ ಅಂದ್ರೆ ಆ ದೃಶ್ಯಗಳನ್ನ ನೋಡಿದ್ರೆ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್. ಇದನ್ನ ನೋಡಿದಾಗ, ಇದನ್ನ ಕೇಳಿದಾಗ ಏನು ಓಡ್ತು ನಿಮ್ಮ ತಲೆಯಲ್ಲಿ? ಈ ದುರಂತ ಹಿಂಗೆ ಆಗಿರಬಹುದು ಅಂತ ಒಂದು ಅಂದಾಜು ಸಿಕ್ಬಿಡ್ತಾ ನಿಮ್ಗಲ್ಲೇ? ಈಗಾಗಲೇ ನಮ್ಮ ಹಿರಿಯ ತನಿಖಾಧಿಕಾರಿ RTO ರಾಜಣ್ಣನವರು ಹೇಳ್ತಾರೆ ಪ್ರಕಾರವಾಗಿ ಒಂದು ದುರಂತ ಭಾರಿ ಒಂದು ದುಃಖವಾದ ದುರಂತ. ಕಾರಣ ಏನು ಅಂದರೆ, ಕ್ಯಾಂಟರ್ ಇದು ಬೆಳಿಗ್ಗೆ ಅವ್ರು ಹೇಳಿರೋದೇ ಬೇರೆ ರೀತಿ, ಎದುರುಗಡೆಯಿಂದ ಬಂದಿರ್ತಕ್ಕಂಥದ್ದು ಗಾಡಿ, ಇದು ಈ ಕಡೆಯಿಂದ ಲಾರಿ. ಸುಮಾರು ಲಾರಿ ಇದ್ದಿದ್ರು ಕೂಡ ಹೈವೇ, ಆ ದಾರಿನಲ್ಲಿ ಭಾರಿ ಸ್ಪೀಡಾಗಿ ಹೋಗ್ತಾ ಇರ್ತಾರೆ ಲಾರಿನವರು. ಅಂದರೆ ಆ ಕಡೆಯಿಂದ ಬರ್ತಾ ಇದ್ದ ಬಸ್ಸು ಒಂದು 80 ಕಿಲೋ ಸ್ಪೀಡ್ನಲ್ಲೇ ಏನೋ ಬರ್ತಾ ಇರ್ತದೆ. ಯಾಕೆ ಪ್ರಯಾಣಿಕರಿರುವಾಗ ಹೆಚ್ಚಿಗೆ ಅವರು ಇದು ಮಾಡೋಕ್ಕಾಗಲ್ಲ. ಈ ಲಾರಿ ಅತಿ ವೇಗವಾಗಿ ಬಂದು ರಸ್ತೆಯ ವಿಭಜನೆಗೆ ಒಡೆದು ಏಕಾಏಕಿ ಡಿಕ್ಕಿ ಹೊಡಿಬೇಕಾದ್ರೆ ಅವನು ಅತಿ ವೇಗ ಅಜಾಗರೂಕತೆನೇ ಕಾರಣ. ಇದರಲ್ಲಿ ಏನಾಗಿದೆ ಅಂತಂದರೆ, ಒಡೆದ ರಭಸಕ್ಕೆ ಈ ವಾಹನಗಳಲ್ಲಿ, ನಮ್ಮ ಬಸ್ನಲ್ಲಿ ಸೂಕ್ತವಾಗಿ ಪ್ರತಿಯೊಂದನ್ನು ಪರಿಶೀಲಿಸ್ತಾರೆ. ಯಾಕೆ ರಾತ್ರಿ ಹೋಗಿ ಗಾಡಿ ಬಂದ ತಕ್ಷಣ ಬೆಳಗ್ಗೆ ಸೂಕ್ತವಾಗಿ ಏನೇನು ಇದೋಗುತ್ತೆ, ಯಾವ ಕಾರ್ಯಚಟುವಟಿಕೆ ಏನು ಮಿಸ್ಟೇಕ್ ಇದೆ, ಪ್ರತಿಯೊಂದು ಪರಿಶೀಲನೆ ಮಾಡಿ ಗಾಡಿ ಕಳಿಸ್ತಾರೆ. ಈ ದುರಂತ ಲಾರಿ ಚಾಲಕನದೇ ತಪ್ಪು. ಕಾರಣ ಏನು ಅಂದರೆ, 2 ಗಾಡಿದು ಮೈಲೇಜ್ ಆ ಕಡೆಯಿಂದ ಬರ್ತದೆ 80, ಈ ಕಡೆಯಿಂದ ಒಂದು 100 ಕಿಲೋಮೀಟರ್ ವೇಗ. ಕ್ಷಮಿಸಿ ಒಬ್ಬರನ್ನ ಮಾತಾಡಿಸ್ಬೇಕು ಸರ್. ಈಗ ಯಾರೋ ಅಲ್ಲಿ ರಶ್ಮಿ ಅನ್ನೋ ಪ್ರಯಾಣಿಕರಿದ್ರು, ಅವ್ರು ಮಿಸ್ಸಿಂಗ್ ಅಂತೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವ್ರ ಕುಟುಂಬಸ್ಥರು ರಾಘವೇಂದ್ರ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತೆ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸಿ ಮಾತನಾಡಿಸುವ ಪ್ರಯತ್ನ ನಾವು ಮಾಡ್ತೀವಿ. ಕಂಟಿನ್ಯೂ ಮಾಡಿ ಸಿದ್ದರಾಮಯ್ಯ. 160-170 ಕಿಲೋಮೀಟರ್ ಅಲ್ಲಿ 2 ವಿಭಜನೆ ಹೊಡೆದಂತ ದುರಂತ. ಆ ಸಮಯದಲ್ಲಿ ಎಲ್ಲ ಮಲಗಿರ್ತಾರೆ, ಪ್ರಯಾಣಿಕರು ಮಲಗಿರ್ತಕ್ಕಂಥ ಚಾಲಕನು ಎದ್ದು ಹೊಡೆದಂತ ರಭಸಕ್ಕೆ 10 ಜನ 12 ಜನ 20-25 ಜನ ಒದೆ ಬಿದ್ದಿದೆ, ಇದಾಗಿದೆ. ಆದರೆ ಅವರೆಲ್ಲ ಹೊರಗಡೆ ಬರಬೇಕಾದಾಗ ಚಾಲಕನು ಮುಂಜಾಗ್ರತೆ ಇದೆ. ಅಲ್ಲಿರ್ತಕ್ಕಂಥ ಕ್ಲೀನರು ಕೂಡ ಗ್ಲಾಸಲ್ಲಿ ಹೊಡೆದು ಎಲ್ಲ ತೆಗೆದು ಜನನ ಹೊರಗಡೆ ಬಂದಿದ್ದಾರೆ. ಇಲ್ಲದೇ ಈ ಎಷ್ಟು ಜನ ಇದ್ರು ಅಷ್ಟು ಜನನು ಸಾಯುವಂಥ ಸ್ಥಿತಿ ಇತ್ತು. ಕಾರಣ ಅಂದರೆ 35-40 ಜನ ಅಷ್ಟು ಜನ. ಯಾಕೆ ಆ ರಭಸಕ್ಕೆ ಈಗ ಯಾಂತ್ರೀಕರಣವಾದ ವಾಹನಗಳೀಗ, ಈಗ ಮೊದಲಾಗೆ ಹಳೆಯ ವಾಹನಗಳಲ್ಲಿ ಇಷ್ಟು ದುರಂತವಾಗ್ತಾ ಇರ್ತಿರಲಿಲ್ಲ. ಈಗ ಬಸ್ಗಳು ಪ್ರತಿಯೊಂದು ವಿಭಜನೆ, ಈ ಎಮಿಷನ್ ಬರಬಾರ್ದು, ಇದು ವಾಯು ಮಾಲಿನ್ಯ ಆಗುತ್ತೆ, ಇದೆಲ್ಲ ಇರ್ತದೆ. ಆ ಯಂತ್ರದ ಇದಿರುತ್ತಲ್ಲ, ವೈರ್ಗಳದೇ ಆಗಲಿ, ಮಿಸ್ಟೇಕ್ಲೆ ಬ್ಯಾಟ್ರಿದೇ ಆಗಲಿ, ಹೊಡೆದ ತಕ್ಷಣ ಪಕ್ಕದಲ್ಲಿ ಡೀಸೆಲ್ ಟ್ಯಾಂಕ್, ಅದ್ರಲ್ಲಿ ಲಗೇಜ್ ಇರುತ್ತೆ. ಆದರೆ ಒಡೆದಂಥ ರಭಸಕ್ಕೆ ಅದೆಲ್ಲ ಇದಾಗಿ ಬೆಂಕಿ ಅನಾಹುತ ಆಗಿರ್ತಕ್ಕಂಥದ್ದು ಭಾರಿ ದುರಂತವಾದ ಕಥೆ ಇದು. ಇದರಲ್ಲಿ ನಮ್ಮ ಬಸ್ಸು ಅಂತ ಹೇಳೋಕ್ಕಾಗಲ್ಲ, ಬಸ್ಸಿನ ಅಜಾಗರೂಕತೆ ಅಂತೂ ನಾನಂತೂ ಹೇಳಲ್ಲ. ಕಾರಣ ಏನಿದೆ, ಎದುರು ಹೊಡೆದಂಥ ವಾಹನ ಅವನು ಸೆಂಟ್ರ್ನಲ್ಲಿ ಬಿತ್ತು ಅಲ್ಲಿ ಹೊಡೆದಿದ್ಮೇಲೆ ಇಂತಹ ಅಪಘಾತಗಳು ಮೊನ್ನೆ ಈಗ 1-1.5 ತಿಂಗಳಿಂದ ಮೈಸೂರು ರಸ್ತೆನಲ್ಲೂ ಕೂಡ ಈ ಅಪಘಾತ ಆಯಿತು. ಕಾರ್ಗಳು ಅದು ವಿಭಜನೆ ಬಿಟ್ಟು ಜಂಪ್ ಕೆರೆ ಹೊಡೆದು ಬಿಡ್ತು. ಈ ರೀತಿ ದುರಂತಗಳು ಜಾಸ್ತಿ ಆಗ್ತದೆ. ಇದನ್ನ ನಮ್ಮ ಸಾರಿಗೆ ಇಲಾಖೆಯವರು ಎಚ್ಚೆತ್ತು ಮಾಡೋದಕ್ಕೆ ಅಂತ ಕಾರಣ. ಮಂಡ್ಯ VC ನಾಲೆ ಅಲ್ವಾ ಸರ್ ನೀವು ಹೇಳಿದ್ದು? ಅದು ಬಸ್ ಡಿಕ್ಕಿ ಹೊಡೆದು ಹೋಗಿದ್ದು VC ನಾಲೆ ಹತ್ರ. ಅದು ಬಸ್ ಉರುಳಿ ಬಿತ್ತಲ್ಲ ಕಂದಕದೆ. ಓಕೆ, ಅಲ್ಲೂ ಎಷ್ಟೊಂದು ಸಮಸ್ಯೆಗಳಾಗುತ್ತೆ ಪದೇ ಪದೇ. ಏನು ಅಂತಂದ್ರೆ, ಕೆಲವು ರಸ್ತೆ ಈಗ ಹೊನ್ನಾವರದಲ್ಲಿ ಸ್ಕೂಲ್ ಗಾಡಿ ಬಿತ್ತು ಅಂತ ಹೇಳಿ ಆ ಗಾಡಿ ಬಿದ್ದಾಗ ತಿರುವುಗಳಲ್ಲಿ ಹೆಚ್ಚು ಕಡಿಮೆ ಬರುತ್ತೆ. ಆ ತಿರುವುಗಳು ಬಂದಾಗ ತಿರುಗಿಸಿದಾಗ ಏನಾಗುತ್ತೆ, ಈಗ ನೂತನವಾದ ವಾಹನಗಳು ಪವರ್ ಸ್ಟೇರಿಂಗ್, ಯಾವ್ದು ಬೇಕಾದ್ರೂ ಟರ್ನ್ ಆಗುತ್ತೆ, ಚೆಕ್ ಅಂತ ತೊಡುತ್ತೆ. ಮೊದಲು ಹಳೆ ಸ್ಟೇರಿಂಗ್ ಇತ್ತು. ಈಗ ಅದೇನೋ ತಿರುವು ಬಂದಾಗ ಏನೋ ಆಕಸ್ಮಿಕವಾಗಿ ಹೆಚ್ಚಿಗೆ ಚೆನ್ನಾಗಿ ಸಾಯಲಿಲ್ಲ ಅದರೊಳಗೆ, ಅದೊಂದು ಪುಣ್ಯ. ಇದೇ ರೀತಿ ಈ ಅಪಘಾತದಿಂದ ನಮ್ಮ ಲಾರಿ ಚಾಲಕಂದೇ ತಪ್ಪು.